ಸುಧಾಕರ್ ಅಂತ. ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ, ಸೂಪರ್ ಸುಧಾಕರ್ ಅಂತೇಳಿ. ನಾವು ಫ್ರೆಂಡ್ಸ್ ಎಲ್ಲ ಸೇರಿ ಒಂದು ಚಿಕ್ಕದಾದ ಶಾರ್ಟ್ ಮೂವಿ ಮಾಡಿದ್ವಿ. ಅದರ ನನ್ನ ಪಾತ್ರ ಬಂದು ವಿಲನ್ ಆಗಿ ಮಾತ್ರ ಮಾಡಿದ್ದೀನಿ. ನೀವು ದಯವಿಟ್ಟು ಆ ಮೂವಿ ನೋಡಿ, ನಾನೀಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ ಮೂವಿ ನೋಡಿ ನನ್ನ ಆ್ಯಕ್ಟಿಂಗ್ ಆಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್, ಲೈಕ್, ಶೇರ್ ಕೊಡಿ. ಎಲ್ಲರೂ ಆಶೀರ್ವಾದ ಮಾಡಿ ನನ್ನ ಆ್ಯಕ್ಟಿಂಗ್ ಇನ್ನೂ ಬೆಳೆಸಬೇಕು ಅಂತ, ಈ ಚಾನಲ್ ಹಾಗೆ ಬೆಳಿಬೇಕು ಅಂತ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಹಲೋ, ಯಾರಕ್ಕ ಅದು? ಲೌಡ್ ಸ್ಪೀಕರ್ ಹಾಕು. ಹಲೋ ಹೆಲೋ ವಾನಿ ಡಾರ್ಲಿಂಗ್. ಯಾರಲ್ಲ ನೀನು? ಯಾರ್ಗೋ ಡಾರ್ಲಿಂಗು? ಹೇ, ನಾನ್ ನಿನ್ ಗಂಡ ಮಾತಾಡ್ತಾ ಇದೀನಿ ಕಣೆ. ಏನು ಗಂಡನ? ಹೆಂಗಿದೆ ಮೈಗ್ ನಿನ್ಗೆ? ತಣ್ಣಗೈತೆ, ಬಿಸಿ ಮಾಡ್ತೀಯಾ? ಬೇಡ ಬೇಡ, ಸಿಟ್ಟು ಬಂದ್ರೆ ಸರಿಗಿರಲ್ಲ. ಬಾಯಿಂದ ಕೆಟ್ಟ ಮಾತ್ ಬರುತ್ತೆ. ತಿಟ್ಟು ತರ್ಸ್ಬೇಕಂತ ತಾನೇ ಮಾತಾಡ್ತಾ ಇರೋದು. ನನ್ ಗಂಡ ಅಂತೆ ಕಣೆ. ನಿಂಗ್ ಅಷ್ಟ್ ಬೇಗ ಮದ್ವೆ ಆಗೋಯ್ತಾ? ನಂಗೆ ಹೇಳೇ ಇಲ್ಲ ನೀನು. ಅಯ್ಯೋ, ನೀನ್ ಇನ್ನೂ ಸರಿಗಿದೀಯ. ಅವನವನ ನನ್ ಗಂಡ ಅಂತ ಕಾಡ್ತಾವಣಿ. ಹೌದಾ? ಕೊಡಿಲಿ. ಏನ್ ಲಕ್ಷ್ಮಿ? ಯಾರ ನೀನು? ಯಾಕ್ ನಮ್ಮ ಅಕ್ಕಂಗ್ ಹಂಗ್ ಟಾರ್ಚರ್ ಮಾಡ್ತಿದ್ಯಾ? ನೋಡು ಲಕ್ಷ್ಮಿ, ಫಸ್ಟ್ ನಿಮ್ ಮಕ್ಕನ ಲವ್ ಮಾಡಿ ಮ್ಯಾರೇಜ್ ಮಾಡ್ಕೊಂತೀನಿ, ಜಸ್ಟ್ 2 ವರ್ಷ. ಆಮೇಲೆ ನಿನ್ನು ಕೂಡ ಲವ್ ಮಾಡಿ ಮ್ಯಾರೇಜ್ ಮಾಡ್ಕೊಂತೀನಿ. ನಮ್ಮ ಅಕ್ಕ ಸೈಲೆಂಟ್ ಇರ್ಬೋದು, ಆದ್ರೆ ನಾನ್ ಸೈಲೆಂಟ್ ಅಲ್ಲ. ತುಂಬಾ ವೈಲೆಂಟ್. ಈ ತರ ಎಲ್ಲ ರೇಗಿಸ್ಬೇಡ. ಇನ್ನೊಂದ್ಸಲ ನಮ್ಮ ಅಕ್ಕಂಗ್ ಕಾಲ್ ಮಾಡ್ರೆ ಸರಿ ಇರಲ್ಲ ನೋಡು. ಸುಮ್ನಿರೇ ಕೊಡೆ. ಯಾರೋ ನೀನು? ಯಾರೋ ನನ್ ನಂಬರ್ ಕೊಟ್ಟಿದ್ ನಿನ್ಗೆ? ನಂಬರ್ ಹೆಂಗ್ ತಕೊಂಡ್ವಿ ಅನ್ನೋದು ಸಸ್ಪೆನ್ಸ್. ನೀವೆಲ್ಲ ಹಂಗ್ ಕೇಳ್ಬಾರ್ದು. ನಾನ್ ನಿನ್ ನಂಬರ್ ನ ಬ್ಲಾಕಿಗೆ ಹಾಕ್ತೀನಿ. ಅದ್ ಹೆಂಗ್ ಫೋನ್ ಮಾಡ್ತೀವ್ ಮಾಡು. ನಂಬರ್ ಬ್ಲಾಕ್ ಮಾಡಿದ್ರೆ ನಾವು 10 ನಂಬರ್ ತಕಂತೀವಿ, ಅದ್ ನಮ್ಗ್ ಗೊತ್ತು. ಓಕೆ, ಬಾಯ್. ಅಕ್ಕ ಹೆಂಗ್ ಜಮಾಯಿಸ್ಬಿಟ್ಟೆ ಮಾತ್ರ ಅವನ್ನ. ಫುಲ್ಲು ಶಾಕ್ ಆಗೋದೆ. ನಿನ್ನ ಈ ರೂಪದಲ್ಲಿ ನೋಡಿದ್ದು ಇದೇ ಫಸ್ಟ್ ಟೈಮ್. ಆದ್ರೆ ನೀನು ಅವನ್ನ ಲವ್ ಮಾಡ್ಬೋದಾಗಿತ್ತು. ನಿನ್ಗೇನು ಗೊತ್ತಾಗಲ್ಲ ಕಣಿ. ಇನ್ನೊಂದ್ ಪರ್ಸನ್ ಜೊತೆ ಹೀಗೆಲ್ಲ ಮಾತಾಡಿದ್ರೆ ಪ್ರಾಬ್ಲಮ್ ಆಗತ್ತೆ. ನೀನ್ ಬಿಟ್ರೆ ನನ್ನ ನುಗ್ಗೆ ಬರನೇ ಹತ್ತಿಸ್ತೀಯ. ಬಾ ಎದ್ದೋಗೋಣ. ಓಕೆ ಮಾಡ್ತೀನಿ.
ತಪ್ಪೋದೇ ಇಲ್ಲ. ಬಟ್ ಆದ್ರೆ ಓಕೆ, ನನಗ್ ಮನಿ ಮಾತ್ರ ಸೆಟಲ್ಮೆಂಟ್ ಆಗ್ಬೇಕು. ಯಾರು ನೀನು? ಏನಕ್ಕೋ ನನ್ ಸಾಯಿಸ್ತಾ ಇದೀಯಾ? ನಿನಗ್ ದಮ್ಮಿದ್ರೆ ನಿನ್ ಮಾಸ್ಕ್ ತೆಗೆದು ಮಗ ತೋರ್ಸಲ್ಲ. ರಾಕಿ, ಗೌತಮಿ ಗೊತ್ತಾ? ಗೌತಮಿ ಹಸ್ಬೆಂಡ್ ಸೋಮು ಗೊತ್ತಾ? ಏನ್ ಮಾಡ್ದೆ ನಾನು? ಏ ಜಾಕಿ, ಅವತ್ತೊಂದಿನ ಸೋಮು ಸ್ಕೂಟಿನಲ್ಲಿ ಬರ್ತಿದ್ದಾಗ ನೀನು ಮತ್ತೆ ನಿನ್ನ ಗ್ಯಾಂಗ್ ಸೇರ್ಕೊಂಡು ಸೋಮುನ ಕೊಲೆ ಮಾಡಿ, ಜ್ಞಾಪಕ ಆಯ್ತಾ? ಕೊಡ ಇಲ್ಲಿ ಬ್ಯಾಕು. ಯಾರೋ ನೀವು? ನನ್ ಮಗಳಿಗೋಸ್ಕರ ತಂದಿರೋ ದುಡ್ಡು ಕಿತ್ಕೊಳ್ಳ. ಹೆಂಗ್ ತಗೊಂಡೋಗ್ತೀರ? ತಗೊಂಡೋಗ್ರ ನನ್ ದುಡ್ಡನ್ನ. ಕೊಡೋವರೆಗೂ ನಾನ್ ಬಿಡೋಲ್ಲ. ನನ್ ಮಗಳ ದುಡ್ಡು ನನಗ್ ಕೊಡ್ರ. 3 ಜನ ಇದ್ರೆ ಕರೆಕ್ಟಾಗಿ ಇಟ್ಕೊಳ್ರ. ಪಾರ್ಟಿಗೆ ಸೆಂಟಿಮೆಂಟ್ ಇಲ್ಲ. ಹಿಡ್ಕೊಂಡ್ ಮುಗೀತ್. ಬ್ಯಾಂಕಿಂದ ಇವಾಗ ತಾನೇ ಡ್ರಾ ಮಾಡ್ಕೊಂಡ್ ಬಂದಂಗಿದಾನೆ. ಇಡು, ಬ್ಯಾಗಲ್ಲೇ ಇಡು. ಅನ್ಯಾಯವಾಗಿ ಸಾಯಿಸ್ಬಿಟ್ರಲ್ಲ ನೀವು. ಪಾಪ ಅಮ್ಮ ಎಷ್ಟು ನೊಂದ್ಕೊಂಡಿದ್ದಾಳೆ ಗೊತ್ತಾ? ಇಲ್ಲೇ ಇರಮ್ಮ, ಸ್ವಲ್ಪ ಮಾತಾಡ್ಕೊಂಡ್ ಬರ್ತೀನಿ. ಆಯ್ತಮ್ಮ. ಗೌತಮಿ ಅವರೇ, ನನ್ ಇಲ್ಲಿ ಬರಕ್ ತಿಳಿಸಿದ್ರಲ್ಲ, ಏನ್ ವಿಷಯ? ಅಶೋಕ, ನೀ ನನ್ಗೊಂದು ಕೆಲ್ಸ ಮಾಡ್ಕೊಡ್ಬೇಕಪ್ಪ. ಏನ್ ಕೆಲ್ಸ? ದುಡ್ಡಿಗೋಸ್ಕರ ರಾಕಿ ಮತ್ತೆ ಅವ್ರ ಗ್ಯಾಂಗು ಎಲ್ಲರೂ ಸೇರ್ಕೊಂಡು ನನ್ ಗಂಡನ ಕೊಲೆ ಮಾಡಿದಾರಪ್ಪ, ಕೊಲೆ ಮಾಡಿದಾರೆ. ಸಂತೋಷವಾಗಿತ್ತು ನಮ್ ಫ್ಯಾಮಿಲಿ. ನಿಜವಾಗ್ಲೂ ಹೇಳ್ತಾ ಇದೀನಿ ಅಶೋಕ, ನನ್ಗೆ ಸತ್ತೋಗ್ಬೇಕು ಅನಿಸ್ತಾ ಇದೆ. ಆದ್ರೆ ನನ್ ಮಕ್ಳಿಗೋಸ್ಕರ. ಗೌತಮಿ ಅವರೇ, ಸಮಾಧಾನ ಮಾಡ್ಕೊಳ್ಳಿ. ನೀವು ಆ ರಾಕಿ ಅವನ್ ಗ್ಯಾಂಗ್ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದಲ್ವಾ? ಪೊಲೀಸು, ಕೋರ್ಟು, ಕಚೇರಿ ಅಂತ ಹೋದ್ರೆ ಆ ರೌಡಿಗಳು ನಮ್ಮನ್ನ ಖಂಡಿತ ಸುಮ್ನೆ ಬಿಡಲ್ಲಪ್ಪ, ಸಾಯಿಸೇ ಬಿಡ್ತಾರೆ ನಮ್ಮನ್ನ. ಅಶೋಕ, ನಿನ್ ಬಗ್ಗೆ ನನ್ಗೆ ಚೆನ್ನಾಗ್ ಗೊತ್ತಪ್ಪ. ಕಾಕಿ ಡ್ರೆಸ್ ಹಾಕ್ತಾ ಇರೋ ಕಾನನಪ್ಪ ನೀನು. ಅದಕ್ಕೋಸ್ಕರ ನಿನ್ ಹತ್ರ ಬಂದಿದ್ದೀನಪ್ಪ. ಈ ಕೆಲ್ಸ ಮಾಡಕ್ಕೆ ಒಪ್ಕೊಂತೀಯ ಇಲ್ಲ? ಹೇಳಪ್ಪ, ಹೇಳು. ಗೌತಮಿ ಅವರೇ, ಇವಾಗ್ಲಿಂದ ನಿಮ್ ಫ್ಯಾಮಿಲಿ ಬೇರೆ ಅಲ್ಲ, ನನ್ ಫ್ಯಾಮಿಲಿ ಬೇರೆ ಅಲ್ಲ. ನಿಮ್ಗೋಸ್ಕರ ಇಲ್ಲ ಅಂದ್ರೂ ನಿಮ್ ಮಗಳು ವಾಣಿಗೋಸ್ಕರ ಈ ಕೆಲಸ ಮಾಡೇ ಮಾಡ್ತೀನಿ. ಇವಾಗ್ಲಿಂದ ಡೈರೆಕ್ಷನ್ ನಿಮ್ದು, ಆಕ್ಷನ್ ನಂದು. ಆ ರಾಕಿ ಮತ್ತೆ ಅವನ್ ಗ್ಯಾಂಗ್ ನ ವಿಟ್ನೆಸ್ ಇಲ್ದಿರ ಸಾಯಿಸಿ ನಿಮ್ನ ಕಾಲ್ ಮಾಡ್ತೀನಿ. ನೀವು ನಿಶ್ಚಿಂತ ಎಂದಿರಿ. ಥ್ಯಾಂಕ್ಸ್ ಅಶೋಕ. ನನ್ ಗಂಡನ್ ಕೊಂದ್ ಪಾಪಿಗಳನ್ನ ಯಾವ ಕಾರಣಕ್ಕೂ ಸುಮ್ನೆ ಬಿಡ್ಬೇಡ. ಇದೇಗ ನಿಂದೆ ಸುಟ್ಟಿ ಭಸ್ಮ ಮಾಡು. ಏನೇ ಬರ್ಲಿ ಏನೇ ಆಗ್ಲಿ ಸದಾ ನಿನ್ ಹಿಂದೆ ನಾನಿರ್ತೀನಿ. ಯಾವ ಕಾರಣಕ್ಕೂ ನನ್ ಮಕ್ಳನ್ನ ಸುಮ್ನೆ ಬಿಡ್ಬೇಡ ನೀನು. ಓಕೆ, ಅವ್ರನ್ನ ಮುಗಿಸಿ ನಿಮ್ಗೆ ಕಾಲ್ ಮಾಡ್ತೀನಿ. ಓಕೆ ಅಪ್ಪ. ಇವತ್ ನೀನ್ ಪ್ರಾಣದಲ್ಲಿ ಉಳಿಯಲ್ಲ. ನೋಡ್ಬೇಕು ನೋಡ್ಬೇಕು ಅಂದಲ್ಲ, ನೋಡು. ಬರೀ ಅಶೋಕ್ ಅಲ್ಲ, ರಾಜ ಅಶೋಕ್. ರಾಜ
ಹಲೋ, ಏನಪ್ಪ ಅಶೋಕ? ನಿಮ್ಗೊಂದು ಗುಡ್ ನ್ಯೂಸ್. ಏನಪ್ಪ ಅದು ಗುಡ್ ನ್ಯೂಸ್? ಆ ರಾಕಿ ಮತ್ತೆ ಅವನ್ ಗ್ಯಾಂಗ್ 3 ಜನನ ಫಿಟ್ನೆಸ್ ಇಲ್ದ್ರ ಸಾಯಿಸಿದೀನಿ. ಮಿಷನ್ ಸಕ್ಸಸ್ಫುಲಿ ಕಂಪ್ಲೀಟೆಡ್. ಈ ಮಾತ್ ಕೇಳಿ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ತುಂಬಾ ತುಂಬಾ ಥ್ಯಾಂಕ್ಸ್ ಅಪ್ಪ. ತುಂಬಾ ಖುಷಿ ಆಗ್ತಿದೆ. ನಿನ್ ಋಣನ ನಾನು ಯಾವತ್ತೂ ತೀರ್ಸಕ್ಕಾಗಲ್ಲಪ್ಪ. ಅದೆಲ್ಲ ನಮ್ಮಲ್ಲಿ ಏನೈತೆ ಬಿಡಿ. ನಾನ್ ನಿಮ್ಗೆ ಮೊನ್ನೆನೆ ತಿಳ್ಸಿಲ್ವಾ, ನಿಮ್ ಫ್ಯಾಮಿಲಿ ಬೇರೆ ಅಲ್ಲ, ನನ್ ಫ್ಯಾಮಿಲಿ ಬೇರೆ ಅಲ್ಲ. ಇನ್ನು ಮುಂದೆ ನೀವು ನಾವು ಒಂದೇ ಅಂತ. ಅಶೋಕ, ಇನ್ನೊಂದು ವಿಷಯ, ಈ ವಿಷಯ ನಮ್ಮಲ್ಲೇ ಇರ್ಬೇಕು. ಯಾವ ಕಾರಣಕ್ಕೂ ಪೊಲೀಸರು ಮಾತ್ರ. ಅದೆಲ್ಲ ನಾನ್ ನೋಡ್ಕೊಂತೀನಿ, ಅದೇನ್ ದೊಡ್ಡ ವಿಚಾರ ಅಲ್ಲ ನನ್ಗೆ. ಆದ್ರೆ ಮನೆಯಲ್ಲಿ ಸ್ವಲ್ಪ ಬೇಜಾರಾಗ್ತಿದೆ. ವಾಣಿನ ಸ್ವಲ್ಪ ಆಚೆ ಕಡೆ ಕಳ್ಸ್ಕೊಡ್ತೀರಾ? ಅದನ್ನೆಲ್ಲ ಕೇಳ್ಬೇಕೇನಪ್ಪ, ಬಂದು ಧಾರಾಳವಾಗಿ ಕರ್ಕೊಂಡು ಹೋಗಪ್ಪ. ಓಕೆ ಓಕೆ ಗೊತ್ತ ಮೇಲೆ ಓಕೆ. ವಾಣಿ, ನನಗ್ ಬ್ಯಾಡ್ ಹ್ಯಾಬಿಟ್ಸ್ ಇರೋದು ನಿನ್ಗೆ ಗೊತ್ತಂತ ನನಗ್ ಗೊತ್ತು. ಏನಂತೀಯ? ಹೌದು, ಹೇಗಿದೆ ನೇಚರ್? ತುಂಬಾ ಚೆನ್ನಾಗಿದೆ. ಈ ಜಾಕ್ ಬಂದ್ಮೇಲೆ ನನ್ ಮನ್ಸು ತುಂಬಾ ಪ್ರಶಾಂತವಾಗಿದೆ. ಹೌದು, ಮೊನ್ನೆ ಅಮ್ಮ ಮತ್ತೆ ನೀನು ಸೀಕ್ರೆಟ್ ಆಗಿ ಇದ್ದೇನೋ ಮಾತಾಡ್ತಿದ್ರಲ್ಲ, ಏನ್ ವಿಷಯ? ಅದಾ, ನಿಮ್ಮಪ್ಪನ್ ಸಾಯಿಸಿದವ್ರನ್ನ ನಾನೇ ಸಾಯಿಸಿದೆ. ಆ ವಿಷಯ ನಿನಗ್ ಕೂಡ ಗೊತ್ತನ್ಕೊಂತೀನಿ. ಹೌದು, ನಿನ್ನ ಫಸ್ಟ್ ಟೈಮ್ ನೋಡ್ದಾಗ್ಲೇ ಇಷ್ಟ ಆದೆ ನನಗೆ. ಆ ಇಷ್ಟ ಈಗ ಪ್ರೀತಿಯಾಗಿದೆ. ವಾಣಿ, ಐ ಲೈಕ್ ಯು, ಐ ನೀಡ್ ಯು, ಐ ಲವ್ ಯು. ನೀನಂದ್ರೆ ನನ್ಗೂ ಇಷ್ಟ ಅಶೋಕ. ಆದ್ರೆ ಈ ರೌಡಿಸಂ, ಈ ಕೆಟ್ಟ ಚಟಗಳು ಇವೆಲ್ಲ ಬಿಡ್ತೀನಿ ಅಂದ್ರೆ ನಾನು ನಿನ್ನ ಪ್ರೀತಿ ಮಾಡ್ತೀನಿ ಅಶೋಕ. ನಿನ್ಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ವಾಣಿ. ಅಂತದ್ರಲ್ಲಿ ಈ ರೋಡಿಸಮ್, ಈ ಬ್ಯಾಡ್ ಹ್ಯಾಬಿಟ್ಸು ಇವೆಲ್ಲ ಬಿಟ್ಬಿಡ್ತೀನಿ. ನೀನಿದ್ರೆ ಮಾತ್ರ ನನ್ಗ್ ಸಾಕು. ನಿನ್ಗೋಸ್ಕರ ನಾನು ಚೇಂಜ್ ಆಗ್ತೀನಿ. ಬಟ್ ನನ್ ಪ್ರೀತಿನ ಮಾತ್ರ ಬೇಡ ಅನ್ಬೇಡ ವಾಣಿ. ವಾಣಿ, ಐ ಲವ್ ಯು ವಾಣಿ, ಐ ಲವ್ ಯು ಸೋ ಮಚ್. ಐ ಲವ್ ಯು ಅಶೋಕ, ಐ ಲವ್ ಯು. ಲವ್ ಯು ಸೋ ಮಚ್ ವಾಣಿ. ಐ ಲವ್ ಯು ಸೋ ಮಚ್. ಹಲೋ, ಹಲೋ ಹಲೋ ಮಾಯಾ. ಯಾಕೋ 2 ದಿನದಿಂದ ಕಾಲ್ ರಿಸೀವ್ ಮಾಡ್ತಿಲ್ಲ? ಏನಾಯ್ತು ನಿನ್ಗೆ? ಹಾಗೆ ಸ್ವಲ್ಪ ಬ್ಯುಸಿ ಇದ್ದೆ. ಯಾಕೋ ಜಾಸ್ತಿ ಆಯ್ತು ನಿಂದು. ನಾನು ಬೇರೆ ಹುಡ್ಗಿನ ಲವ್ ಮಾಡ್ತಾ ಇದ್ದೀನಿ. ಏನೋ ಹುಡುಗಿನ? ಲವ್ ಆಗೈತೆ, ಏನ್ ಮಾಡ್ಲಿ ಈಗ? ಅವಳನ್ ಬಿಡಕ್ ಆಗಲ್ಲ. ಸೊ ಅರ್ಥ ಮಾಡ್ಕೊ ಮಾಯಾ. ಯಾಕೆ, ನಾನ್ ಬೇಡ್ವಾ? ಈಗ ಎಲ್ಲ ಚೇಂಜ್ ಆಗಿದ್ದೀನಿ ನಾನು. ಹೌದಾ? ಬ್ಯಾಡ್ ಹ್ಯಾಬಿಟ್ಸ್ ಎಲ್ಲ ಬಿಟ್ಟಿದ್ದೀನಿ. ಎಲ್ಲಾ ಬ್ಯಾಡ್ ಹ್ಯಾಬಿಟ್ಸ್ ಬಿಟ್ಬಿಟ್ಟಿದ್ಯಾ? ನೀನೆಂತೋನಂತ ನನಗ್ ಗೊತ್ತು. ಎಲ್ಲಾ ಬ್ಯಾಡ್ ಹ್ಯಾಬಿಟ್ಸ್ ಬಿಟ್ಬಿಡು, ಆದ್ರೆ ನನ್ ಮಾತ್ರ ಬಿಡ್ಬೇಡ. ನನ್ ಬಗ್ಗೆ ನಿಂಗೆ ಚೆನ್ನಾಗ್ ಗೊತ್ತು. ನೀನ್ ನನ್ ಬಿಟ್ರು ನಾನ್ ನಿನ್ ಬಿಡಲ್ಲ. ಕೂಡ ಹಿಡ್ದಂಗ್ ನಿನ್ ಹಿಡಿತೀನಿ. ಈ ಸ್ವೀಟಿ ಮಾಯಾಗಿಂತ ಅವಳ ಬ್ಯೂಟಿ ಚೆನ್ನಾಗೈತಾ? ಮತ್ತೆ ನನ್ನ ಹತ್ರ ಬರ್ತೀಯಲ್ವಾ, ಆಗ ಮಾಡ್ತೀನಿ ನಿನ್ಗೆ. ಅಬ್ಬಾ, ಇಷ್ಟಕ್ಕೆಲ್ಲ ಕೋಪ ಮಾಡ್ಕಂತಲ್ಲ ಇವಳು. ಏನ್ ಮಾಡೋದೀಗ? ಎಲ್ಲೋಗ್ತಾನ ಅವನು? ಮತ್ತೆ ಬಂದೇ ಬರ್ಬೇಕು ಈ ಸ್ವೀಟಿ ಮಾಯಾ ಹತ್ರ. ನನ್ ಬ್ಯೂಟಿಗಿಂತ ಅವಳ ಬ್ಯೂಟಿ ಏನ್ ಹೆಚ್ಚ? ಒಂದ್ ಕೆಲ್ಸ ಮಾಡೋಣ, ವಾಣಿನ ನಾನ್ ಬಿಡಕ್ಕಾಗಲ್ಲ, ಮಾಯಾ ನನ್ ಬಿಡಲ್ಲ. ವಾಣಿ ತಂಗಿಗ್ ಬೇರೆ ಮಾತ್ ಕೊಟ್ಟಿದ್ದೀನಿ,
ಮದ್ವೆ ಮಾಡ್ಕೊಂತೀನಿ ಅಂತ. ಸೊ ಏನ್ ಮಾಡೋದು? ಮೂವರನ್ನ ಮದ್ವೆ ಮಾಡ್ಕೊಂಡ್ರೆ ಆಯ್ತಲ್ಲ. ರಾಜ ಅಶೋಕ್. ಹೆಲೋ. ಏ ಅಶೋಕ್, ನಾನ್ ಮಾರಿ ಮಾತಾಡ್ತಾ ಇದ್ದೀನಿ. ರಾಕಿನ್ ಸಾಯಿಸಿದ್ ನೀನೆ ಅಂತ ಗೊತ್ತಾಗೋಯ್ತು. ಮತ್ತೆ ರಾಕಿ ಗ್ಯಾಂಗ್ ಸಾಯಿಸಿದ್ ನೀನೆ ಅಂತ ಕೂಡ ಗೊತ್ತಾಯ್ತು. ಈ ವಿಷಯನ ಪೊಲೀಸರಿಗೆ ತಿಳಿಸಬಹುದು, ಆದ್ರೆ ನಾನೇ ನಿನ್ನ ಸಾಯಿಸ್ಬೇಕು. ನೆಕ್ಸ್ಟ್ ಟಾರ್ಗೆಟ್ ನಿನಗೆ. ಏ ಮಾರಿ, ನಾನು ಯಾರನ್ನು ಕೆಣಕಕ್ ಹೋಗಲ್ಲ. ನನ್ನ ಕೆಣಕಿದ್ರೆ ನಾನು ಬಿಡಲ್ಲ. ಲೇ ಮಾರಿ, ನಿನಗ್ ಗೋರಿ ಕಟ್ತೀನಿ. ಬರ್ತಾ ಇದೀನಿ ತಡಿಯೋ. Raja Ashok.